ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೆಮ್ ಎಕ್ಸಾಮ್ಸ್ ಎಲ್ಲ ಮುಗೀತು. ನಾನು ನನ್ನ ಫ್ರೆಂಡ್ ಪ್ರೇರಣೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಮೊದಲನೇದಾಗಿ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಶ್ರೀ ರಾಘವೇಂದ್ರ ಸ್ವಾಮಿ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ. ದೇವಸ್ಥಾನ ಒಳಗೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮನಸ್ಸಿಗೆ ತುಂಬ ನಿರಾಳ ಅನಿಸ್ತು, ಹಗೂರ ಆಯಿತು. ಅಲ್ಲೇ ಸಾಲಿಗ್ರಾಮ ಶಿಲೆ ಇತ್ತು, ಅವ್ರದ್ದು ದರ್ಶನ ಆಯಿತು. ಒಟ್ಟಿನಲ್ಲಿ ಇಬ್ರಿಗೂ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ದೇವ್ರದ್ದು ಕೀ ಬಂಚ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದೊಂದು ತೊಗೊಂಡೆ ನಾನು. ಅಲ್ಲಿ ದೇವ್ರ ಫೋಟೋ ಎಲ್ಲ ಇತ್ತು. ಅಲ್ಲೇ ಸ್ವಲ್ಪ ಕಾಲಹರಣ ಮಾಡಿದ್ವಿ. ಹೇಗನ್ನಿಸ್ತು? ತುಂಬ ಚೆನ್ನಾಗಿತ್ತು. ಸಖತ್ತಾಗಿ. ಇನ್ನೊಂದ್ಸಲ ಯಾವಾಗಾದ್ರೂ ಮತ್ತೆ ಬರೋಣ. ಆಮೇಲೆ ನನ್ನ ಫ್ರೆಂಡ್ ಪ್ರೇರಣೆ ಮನೆಗೆ ಬಂದಿದ್ಲು. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಆಮೇಲೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಆಮೇಲೆ GT ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಇವಳು ನನ್ನ ತಂಗಿ, ನಿಮ್ಗೆ ಗೊತ್ತು. ಫೈನಲಿ GT ಮಾಲಿಗೆ ಬಂದ್ವಿ. ಅಲ್ಲಿ ಮೊದಲನೇದಾಗಿ ಶಾಪಿಂಗ್ ಹೋಗಬೇಕು ಅಂತ ನನ್ನ ತಂಗಿ ಹೇಳಿದ್ಲು. ಸೊ ನಾವು ಫಸ್ಟ್ ಝೂಡಿಯೋಗೆ ಹೋದ್ವಿ. ಅಲ್ಲಿ ತುಂಬ ಕ್ಯೂಟ್ ಥಿಂಗ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಏನು ಬೇಕು ಅದನ್ನು ತೊಗೊಂಡ್ವಿ. ಅಲ್ಲೊಂದು ನಂಗೆ ಶೂ ಇಷ್ಟ ಆಯಿತು, ಅದೊಂದು ತೊಗೊಂಡೆ. ಆಮೇಲೆ ತುಂಬ ವ್ಯತ್ಯಾಸಿತಿತ್ತು, ಅದಕ್ಕೋಸ್ಕರ ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮನೂ ನಮ್ಮ ಜೊತೆಗೆ ಬಂದಿದ್ದರು. ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ತಿಂದು ನಮ್ಮ ಮನೆಗೆ ನಾವು ಹೊರಟ್ವಿ. ಅವಳ ಪಾಡಿಗೆ ಅವಳು ಹೋದ್ಲು. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.